ಮೊದಲನೇದಾಗಿ ನಿನ್ನೆ ನಾವು ಒಬಿಸಿ ಸಮುದಾಯದ ಮಿನಿಸ್ಟರ್ಗಳು MLAಗಳು ಮತ್ತು ಸೀನಿಯರ್ ಲೀಡರ್ಸ್ದೊಂದು ಸಭೆ ಸೇರಿದ್ವಿ. ಸೊ ಆ ಸಭೆಯಲ್ಲಿ ಒಬಿಸಿಗಳು ನಾವೆಲ್ಲ ಒಂದೇ ಅನ್ನೋ ಧ್ಯೇಯವಾಕ್ಯ ವೇದವಾಕ್ಯದಲ್ಲಿ ಮುನ್ನಡೆದ್ವಿ. ಒಬಿಸಿ ಸಮುದಾಯಕ್ಕೆ ಸರಿಸುಮಾರು ನಾವು 75% ಇದೀವಿ ಒಬಿಸಿ ಸಮುದಾಯ ಈ ರಾಜ್ಯದಲ್ಲಿ. ಸೊ ಒಬಿಸಿ ಸಮುದಾಯಕ್ಕೆ ನಮ್ಮ ಡಿಮ್ಯಾಂಡ್ಸ್ ಏನೇನಿದೆ ಅನ್ನೋದು ನಮ್ಮ ಸರ್ಕಾರದ ಗಮನಕ್ಕೆ ತಂದು ಒಬಿಸಿಯ ಎಲ್ಲ ಯೋಜನೆಗಳನ್ನು ಅನುಷ್ಠಾನಗೊಳಿಸಬೇಕು ಅನ್ನೋದೇ ನಮ್ಮ ಉದ್ದೇಶ. ಸರ್, 1953 ಕಾಕಾ ಕಾಲೇಲ್ಕರ್ ಅಂತ ಒಂದು ಕಮಿಷನ್ ಫ್ರೇಮ್ ಆಗುತ್ತೆ. ಆ ಕಮಿಷನ್ ಅವರು 25% 40% ಒಬಿಸಿಗೆ ರಿಸರ್ವೇಶನ್ ಕೊಡಬೇಕು, ಪ್ರೊಫೆಷನಲ್ ಕೋರ್ಸಸ್ಗೆ 70% ರಿಸರ್ವೇಶನ್ ಕೊಡಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಆದರೆ ಒಬಿಸಿಗೆ 70% ರಿಸರ್ವೇಶನ್ ಅವ್ರು ಕೇಳೋದ್ರಿಂದ ಪ್ರೊಫೆಷನಲ್ ಕೋರ್ಸಸ್ ಅಲ್ಲಿ ಆ ಕಮಿಟಿ ರಿಪೋರ್ಟು ಕಾರಣಾಂತರಗಳಿಂದ ರಿಜೆಕ್ಟ್ ಆಗುತ್ತೆ. ನಂತರ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ರಿಪೋರ್ಟು 1979 ಮತ್ತೆ ಫ್ರೇಮ್ ಆಗುತ್ತೆ, ಮಂಡಲ್ ಕಮಿಷನ್ ಅಂತ. ಮಂಡಲ್ ಕಮಿಷನ್ ಅಲ್ಲಿ ಒಬಿಸಿಗಳಿಗೆ 27% ರಿಸರ್ವೇಶನ್. ಆಕ್ಚುಲಿ ಅವ್ರು ಏನ್ ಸಜೆಸ್ಟ್ ಮಾಡ್ತಾರೆ ಅಂದ್ರೆ ಸರ್, ಆವತ್ತು 1978-79 ಅಲ್ಲಿ ಇಂಡಿಯಾದಲ್ಲಿ ಒಬಿಸಿಗಳು 52% ಇರ್ತಾರೆ. 52%ಗೆ 52% ರಿಸರ್ವೇಶನ್ ಕೊಡಿ ಅಂತ ಕೇಳ್ತಾರೆ ಮಂಡಲ್ ಕಮಿಷನ್. ಆದ್ರೆ ಆಲ್ರೆಡಿ SC/STಗೆ 22.5 ಇರೋದ್ರಿಂದ ಓವರ್ ಆಲ್ ರಿಸರ್ವೇಶನ್ 50% ದಾಟಬಾರದು ಅಂತ. ಸೊ ಒಬಿಸಿಗೆ 27% ರಿಸರ್ವೇಶನ್ ಅದನ್ನ ತಂದಿದ್ದು ನಮ್ಮ ಕಾಂಗ್ರೆಸ್ ಸರ್ಕಾರನೇ. ಆ ಕಮಿಷನ್ ರಿಪೋರ್ಟ್ ನ ಒಪ್ಕೊಂಡಿದ್ದು ಕಾಂಗ್ರೆಸ್ ಸರ್ಕಾರನೇ. ಸೊ ಈಗ ಒಟ್ಟಾರೆ ಒಬಿಸಿಗಳ ಪರವಾಗಿ ನಾವು ಒಬಿಸಿ ಒಂದು ಪ್ರಬಲವಾದ ಒಂದು ಅತಿ ದೊಡ್ಡ ಸಮುದಾಯ ಕರ್ನಾಟಕದಲ್ಲಿ. ನನ್ನ ಸರ್ಕಾರದ ಮೇಲೆ ವಿಶ್ವಾಸ ಇದೆ, ನನ್ನ ಕೇಂದ್ರದ ಮೇಲೆ ಹೈಕಮಾಂಡ್ ಮೇಲೆ ನನಗೆ ವಿಶ್ವಾಸ ಇದೆ. ಖಂಡಿತವಾಗಿ ಒಬಿಸಿ ಪರವಾಗಿ ನಿಲ್ಲುತ್ತೆ ಅಂತ. ಒಬಿಸಿಗಳ ಪರವಾಗಿ ಧ್ವನಿ ಎತ್ತೋದು ಕಾಂಗ್ರೆಸ್ ಸರ್ಕಾರ ಮಾತ್ರ. ಒಬಿಸಿಗಳ ಪರ ನಿಂತಿರೋದು ಕಾಂಗ್ರೆಸ್ ಸರ್ಕಾರ ಮಾತ್ರ. ಅಹಿಂದ ಭವಿಷ್ಯ ಕಾಂಗ್ರೆಸ್ ಮಾತ್ರ. ಒಬಿಸಿಗಳ ಫ್ಯೂಚರ್ ಕಾಂಗ್ರೆಸ್ ಮಾತ್ರ. ಆ ಸಭೆಯಲ್ಲಿ ನಾನು ಮಾತಾಡೋ ಅವಕಾಶ ಸಿಕ್ತು. ನಾನು ಅಲ್ಲಿ ನಮ್ಮ ಮೊಯ್ಲಿ ಸಾಹೇಬರು, ಹರಿಪ್ರಸಾದ್ ಸಾಹೇಬರು ಎಲ್ಲ ಇದ್ರು. ನಾನು ವಿನಂತಿ ಮಾಡಿದೆ, ಸರ್ ಅಟ್ಲೀಸ್ಟ್ ಈಗ ಒಬಿಸಿಗಳಿಗೆ ನಾವು ಕರ್ನಾಟಕದಲ್ಲಿ KPSC ಎಕ್ಸಾಮ್ಗೆ ಏಜ್ ರಿಲ್ಯಾಕ್ಸೇಷನ್ ಮಾಡ್ಬೋದಾ, ಎಕ್ಸಾಮ್ ಫೀಸಲ್ಲಿ ಕಡಿಮೆ ಮಾಡ್ಬೋದಾ? ಫಾರ್ ಎಕ್ಸಾಂಪಲ್, ಒಂದು ಮೆಡಿಕಲ್ ಫೀಸಲ್ಲಿ ಒಬಿಸಿ ಮಕ್ಕಳು 63,000 ಕಟ್ಟಬೇಕು, ಅದರಲ್ಲಿ ಏನಾದರೂ ಕಡಿಮೆ ಮಾಡ್ಬೋದಾ? ಇಂಥ ಬಹಳಷ್ಟು ಡಿಮ್ಯಾಂಡ್ಸ್ನ ನಾನು ಇಟ್ಟು ಸರ್ಕಾರದ ಗಮನಕ್ಕೆ ತಂದು ಒಬಿಸಿಗಳ ಪರವಾಗಿ ಮತ್ತಷ್ಟು ಯೋಜನೆಗಳನ್ನ ಅನುಷ್ಠಾನಗೊಳಿಸೋ ಪ್ರಯತ್ನ ಮಾಡ್ತಿದ್ವಿ ಸರ್. ಇದು ಮೊದಲನೇದು.